ಯಾದಗಿರಿ ಅರಣ್ಯ ಪ್ರದೇಶದಲ್ಲಿ ಕುರಿ ಮತ್ತು ಜಾನುವಾರುಗಳ ಮೇಯಿಸಲು ಹೇರಿರುವ ನಿರ್ಬಂಧವನ್ನು ವಾಪಸ್ ಪಡೆದು ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಜಾರಿಗೊಳಿಸುವಂತೆ ಒತ್ತಾಯ ಮಾಡಿ ಕುರುಬ ಸಂಘದ ಜಿಲ್ಲಾಧ್ಯಕ್ಷರು ಕೂಡ ಜೊತೆಗೆ ಸಾಕಷ್ಟು ಅಲ್ಲಿನ ಗ್ರಾಮಸ್ಥರು ಸೇರಿ ಆ ಕುರಿತಂತೆ ಜನಾಕ್ರೋಶ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾದಗಿರಿಯಲ್ಲಿ ಅರಣ್ಯ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದ್ರು. ಮಲ್ಲಣ್ಣ ಐಕೂರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಆಗಿದೆ. ಒಂದಷ್ಟು ಜನ ಕೂಡ ಅಲ್ಲಿ ಸೇರಿ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರನ್ನ ಸಾಕಷ್ಟು ರೀತಿಯಲ್ಲಿ ಅವರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಕುರಿ ಮತ್ತು ದನಗಳನ್ನು ಎಲ್ಲಿ ಮೇಯಿಸೋದು? ಗೋಮಾಳ ಅನ್ನುವಂಥ ಒಂದು ಪದ್ಧತಿಯನ್ನು ತಂದಿರತಕ್ಕಂತಹದ್ದೇ ಸರ್ಕಾರ. ಪ್ರತಿ ಪ್ರದೇಶಗಳಲ್ಲಿ ಅಥವಾ ಜಿಲ್ಲಾವಾರು ತಾಲೂಕುಗಳಲ್ಲಿ ಒಂದು ಗೋಮಾಳ ಅನ್ನೋದು ಇರುತ್ತೆ. ಆ ಗೋಮಾಳ ಯಾಕಿರುತ್ತೆ? ಅಲ್ಲಿನ ಗೋವುಗಳನ್ನು, ಅಲ್ಲಿನ ಜಾನುವಾರುಗಳನ್ನು ಮೇಯಿಸೋದಕ್ಕೆ, ಬಿಡೋದಕ್ಕೆ. ಅಲ್ಲಿ ಕಾಡು ಹುಲ್ಲುಗಳು ಬೆಳೆದಿರ್ತವೆ, ಅದನ್ನು ಮೇಯೋದಕ್ಕೆ. ಆದರೆ ಗೋಮಾಳಗಳೇ ಇಲ್ದಲೇ ಇದ್ದರೆ, ಆ ತರಹದ ಗೋಮಾಳಕ್ಕೆ ಪ್ರವೇಶ ನಿರ್ಬಂಧ ಆದರೆ ಜಾನುವಾರುಗಳು ಎಲ್ಲೋಗಿ ಮೇಯೋದು? ಸೊ ಹೀಗೆ ಸಾಕಷ್ಟು ರೈತ ಸಂಘಟನೆಗಳು ಮತ್ತು ಸಾಕಷ್ಟು ಸಮಾನ ಮನಸ್ಕ ಜನರಿಂದ ಒಂದು ರೀತಿಯ ಖಂಡ್ರೆಯವರನ್ನು ಮನವೊಲಿಸೋದಕ್ಕೆ ಪ್ರಯತ್ನಗಳಾಯಿತು. ತನಿಖೆ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.